ನಟ ದರ್ಶನ್ ಮತ್ತು ಆತನ ಗ್ಯಾಂಗ್ನ ಸಹಚರರಿಗೆಲ್ಲ ಬೆಡ್ಶೀಟ್ ಇಲ್ಲವಂತೆ. ಈ ಸರಿ ಸ್ವಲ್ಪ ಚಳಿನೂ ಜಾಸ್ತಿ ಇದೆ. ಹಾಗಾಗಿ ಇವತ್ತು ಕೋರ್ಟ್ ಮುಂದೆ ವಿಡಿಯೋ ಕಾನ್ಫರೆನ್ಸಿಗೆ ಬಂದಾಗ ಎಲ್ಲರೂ ಆಗ್ತಾ ಇಲ್ಲ ಈ ಚಳಿ ಸರ್, ಮನೆಯಿಂದ ತಂದರೂ ಕೊಡ್ತಾ ಇಲ್ಲ, ಮನೆಯಿಂದ ತಂದು ಬಿಟ್ರೆಲ್ಲ ಕೊಟ್ಬಿಡ, ಮನೆಯಿಂದ ನಾಳೆ ಹಾಸಿಗೆ ಎತ್ಕೊಂಬತ್ತಾರೆ, ತಲೆ ಮೇಲೆ ಇಟ್ಕೊಂಡು ಕೊಡ್ಕೊಡಕ್ಕಾಗತ್ತಾ? ಹಂಗೆಲ್ಲ ಆಗಲ್ಲ. ಹೀಟ್ರ್ ಹಿಡ್ಕೊಂಬತ್ತಾರೆ, ಕೊಡೋಕ್ಕಾಗತ್ತಾ? ಕೊಡೋಕ್ಕಾಗಲ್ಲ. ಅಲ್ಲಿಂದ ಅಲ್ಲೇ ಕೊಡಬೇಕು ಅಂತ ಅವ್ರು ಕೇಳಿದ್ದಾರೆ. ಬರೀ ದರ್ಶನ್ ಆ್ಯಂಡ್ ಗ್ಯಾಂಗೇ ಕೇಳ್ತಾರೆ, ಬೇರೆಯವ್ರು ಯಾರು ಕೇಳಲ್ಲಪ್ಪ. ಇದೆಲ್ಲ ಫಸ್ಟ್ ಇದಲ್ವಾ ಚಳಿಗಾಲ, ಹಾಗಾಗಿ ಇನ್ನೂ ಹೊಂದ್ಕೊಂಡಿಲ್ಲ ಅನ್ಸುತ್ತೆ. ಒಂದು 2-3 ಚಳಿಗಾಲ ಆಗಬೇಕು ಹೊಂದ್ಕೊಳ್ಳೋಕ್ಕೆ, ವೆದರ್ಗೆ ಹೊಂದ್ಕೋಬೇಕಲ್ಲ. ಏನೇ ಹೋಟೆಲ್ ಅವರು ಕೇಳ್ಕೊಂಡಿದ್ದಾರೆ, ಸರಿ ನಂದಲ್ಲ ಎಲ್ಲರದು ಸಮಸ್ಯೆ ಅಂತ. ಅವರು ದರ್ಶನ್ ಹೇಳಿ ರಾತ್ರಿಯೆಲ್ಲ ನಿದ್ದೆ ಬರಲ್ಲ, ಎದ್ದು ಕೂತಿರ್ತೀವಿ, ಚಳಿಗೆ ಆಗಲ್ಲ ಮಲ್ಕೊಳ್ಳೋಕ್ಕೆ, ಮೂಲೆಯಲ್ಲಿ ಕೂತ್ಕೊಂಡು ಕಾಲ ಕಳೀತಿರ್ತೀವಿ, ಎಲ್ಲರಿಗೂ ಪ್ರಾಬ್ಲಮ್ಮು, ಬೆಡ್ಶೀಟ್ ಸಿಕ್ಕಾಬಿಟ್ಟು ಚಳಿ ಇದೆ ಒಂಚೂರು ಕೊಡಿಸಿ ಅಂತ. ಜಡ್ಜು ಸ್ವಲ್ಪ ಚಳಿಗಾಲ ಹೆಚ್ಚಾಗಿದೆ, ಏನು ರೀ ಬೆಡ್ಶೀಟ್ ಕೊಡೋದಕ್ಕೆ ಸಮಸ್ಯೆ, ಅವ್ರು ಹೆಂಗ್ರಿ ಮಲ್ಕೋಬೇಕು, ನಾವೆಲ್ಲ ಹೇಳ್ಬೇಕಾ ಅಂತ ಕೇಳಿದ್ದಾರೆ. ಜೈಲಾಧಿಕಾರಿ ನೋಡೋಣ ಸೂಚನೆ ಕೊಟ್ಟಿದ್ದಾರಂತೆ, ಅದಕ್ಕೆ ತಕ್ಕಂತೆ ಮಾಡ್ತಾರೆ. ಬಟ್ ಟ್ರಯಲ್ ದಿನಾಂಕ ಅನೌನ್ಸ್ ಮಾಡೋ ಸಂದರ್ಭದಲ್ಲಿ ಏನಾದರೂ ಒಂದು ವಿಚಾರ ಇಟ್ಕೊಂಡು ಬಂದು ಆ ವಿಷಯ ಮುಂದಕ್ಕೆ ಹೋಗ್ತಾನೆ ಇದೆಯಲ್ಲ. ಇವತ್ತು ಆಗಿಲ್ವಾ? ಇವತ್ತು ಆಗಿಲ್ಲ. ನ್ಯಾಯಾಲಯ ಅದನ್ನು ಗಮನಿಸ್ಕೊಳ್ಳುತ್ತೆ ಅಂತ ನಾವು ಪರಿಭಾವಿಸಿದ್ದೀವಿ. ಅವ್ರು ಡ್ರಾಮಾ ಮಾಡ್ತಿರ್ಬೋದು, ನ್ಯಾಯಾಲಯ ಅದಕ್ಕೆ ಬಗ್ಗಬಾರ್ದು ಅಂತ ಜನರ ಬೈಕೆ. ನ್ಯಾಯಾಲಯ ಬಗ್ಗತ್ತೆ ಅಂತ ಯಾರಿಗೂ ಅನಿಸಿಲ್ಲ ಇನ್ನೂ, ಗೊತ್ತಿಲ್ಲ, ನೋಡೋಣ ಏನು ಮಾಡ್ತಾರೆ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಗೆದ್ದ ಎನ್ಡಿಎ ನಾಳೆ ಮತ್ತೊಮ್ಮೆ ಸರ್ಕಾರವನ್ನು ರಚನೆ ಮಾಡುತ್ತೆ. ಶಾಸಕಾಂಗ ಪಕ್ಷದ ನಾಯಕರಾಗಿ ನಿತೀಶ್ ಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯಪಾಲರನ್ನ ಭೇಟಿಯಾಗಿ ಹೊಸ ಸರ್ಕಾರ ರಚನೆ ಸಂಬಂಧ ಹಕ್ಕು ಮಂಡನೆ ಮಾಡಿದ್ದಾರೆ. ನಾಳೆ ಪಾಟ್ನಾದ ಗಾಂಧಿ ಮೈದಾನದಲ್ಲಿ ದಾಖಲೆಯ 10ನೇ ಬಾರಿಗೆ ಬಿಹಾರ ಮುಖ್ಯಮಂತ್ರಿಯಾಗಿ ನಿತೀಶ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಕಳೆದ ಬಾರಿಯಂತೆ ಈ ಬಾರಿಯೂ ಇಬ್ಬರು ಡಿಸಿಎಂ ಇರಬಹುದು ಅನ್ನೋದು ಸದ್ಯದ ಲೆಕ್ಕಾಚಾರ. ಆದರೆ ಯಾರು ಏನು ಅನ್ನೋದು ಇನ್ನೂ ದೃಢ ಆಗಿಲ್ಲ. ಉಗ್ರ ತಾವೂರ್ ರಾಣಾ, ಅದೇ ಮುಂಬೈ ಬ್ಲಾಸ್ಟಿಗೆ ಸಂಬಂಧಪಟ್ಟಂತೆ ಅವನನ್ನು ಅಮೆರಿಕ ಭಾರತಕ್ಕೆ ಕಳಿಸ್ಕೊಟ್ಟಿದೆ. ಈಗಲೂ ಇದ್ದಾನಿಲ್ಲ, ಅಲ್ಲೆಲ್ಲ ಬಿದ್ದಿದ್ದಾನೆ, ಎಲ್ಲ ಬಿದ್ದಿರ್ತಾನೆ. ಕೇಳಬೇಕು ಅವನು ಬೆಡ್ಶೀಟ್ ಕೇಳಿದಾನ ಅಂತ. NCP ನಾಯಕ ಬಾಬಾ ಸಿದ್ದಿಕಿ ಕೊಲೆ ಪ್ರಕರಣದಲ್ಲಿ ಈಗ ಅದರ ಪ್ರಮುಖ ಆರೋಪಿಯಾಗಿರುವ ಅನ್ಮೋಲ್ ಬಿಷ್ಣೋಯ್ನ ಅಮೆರಿಕ ಗಡಿಪಾರು ಮಾಡಿತ್ತು. ಇವತ್ತು ಅವರು ಚಕ್ರವರ್ತಿಗಳು ಇವತ್ತು ಭಾರತಕ್ಕೆ ಬಂದರು. ಅಧಿಕಾರಿಗಳನ್ನು ಕರ್ಕೊಂಡು ಡೆಲ್ಲಿ ಪಟಿಯಾಲ ಹೌಸ್ಗೆ ಕರ್ಕೊಂಡೋಗಿ, ಅಂದರೆ ಕೋರ್ಟ್ಗೆ ಕರ್ಕೊಂಡೋಗಿ 11 ದಿನ ಕಸ್ಟಡಿಗೆ ತಗೊಂಡಿದ್ದಾರೆ. ಇನ್ನು ಲಾರೆನ್ಸ್ ಬಿಷ್ಣೋಯ್ ಇದು ಸಹೋದರ, ಅಮೆರಿಕದಿಂದಲೇ ಭಾರತದಲ್ಲಿ ಅಪರಾಧ ಚಟುವಟಿಕೆಲ್ಲ ಮಾಡ್ತಿದ್ದ, ಶಸ್ತ್ರಾಸ್ತ್ರ ಕಳಿಸೋದು ಮಾಡೋದು ಈ ಥರದ್ದು ಏನೇನೋ ಮಾಡ್ತಿದ್ದಂತೆ. ಈಗೆಲ್ಲ ತಗೊಂಡು ಹಿಡ್ಕೊಂಡು ಕೂರಿಸ್ಕೊಂಡಿದ್ದಾರೆ, ಬಾಪ ಇಲ್ಲಿ ಅಂತ. ಅಮೆರಿಕ ಅನ್ಮೋಲ್ ಬಿಷ್ಣೋಯ್ ಸೇರಿದಂತೆ 200 ಭಾರತೀಯರನ್ನ ಭಾರತಕ್ಕೆ ಗಡಿಪಾರು ಮಾಡಿದೆ. ಅಂದರೆ ಅವ್ರಲ್ಲ ಕಳ್ಳರಲ್ಲ, ಹಂಗಲ್ಲ, ಹಂಗೆ ಸೇರಿಸ್ಬಾರ್ದು, ಅದರೊಳಗೆ ಈ ನಂಬರ್ ಸೇರಿಸ್ಬಾರ್ದು, ತಂದು ತಪ್ಪದು. ಅದು 200 ಜನ ವಾಪಸ್ ಬಂದಿರೋದು ಏನಿರುತ್ತೆ ಅಂತಂದರೆ ಇವರು ಇಮಿಗ್ರೇಷನ್ ಪೇಪರ್ಸ್ ಇಲ್ಲದೆ ಹೋಗಿರೋರು ಮಾಡಿರೋರೆಲ್ಲ, ಅಲ್ಲ ಕಳ್ಳರು ದರೋಡೆಕೋರರು, ಇದು ಈ ಥರ ಅಲ್ಲ ಅವರು. ಅದು ತಪ್ಪೇ, ಬಟ್ ಅದು ಅವ್ರು ಆ ಥರ ಅಲ್ಲ ಅವರು. ಎಸ್, ರಫೇಲ್ ವಿರುದ್ಧ ಚೀನಾ ನಕಲಿ ಪ್ರಚಾರ ನಡೆಸಿದೆ ಅಂತ ಅಮೆರಿಕ ಆರೋಪ ಮಾಡ್ತಾ ಇದೆ. ಭಾರತದ ಆಪರೇಷನ್ ಸಿಂಧೂರ್ ಬಳಿಕ ರಫೇಲ್ ಜೆಟ್ಗಳ ಮಾರಾಟದಲ್ಲಿ ದುರ್ಬಲಗೊಳಿಸಲು ಮತ್ತು ತನ್ನದೇ ಆದಂತಹ J-35 ಯುದ್ಧ ವಿಮಾನವನ್ನು ಮಾರಾಟ ಉತ್ತೇಜಿಸಲು ಚೀನಾ ಅಭಿಯಾನವನ್ನು ಆರಂಭ ಮಾಡಿದೆ. ಚೀನಾ ರಾಯಭಾರ ಕಚೇರಿಯ ಅಧಿಕಾರಿಗಳು ಇಂಡೋನೇಷ್ಯಾನ ರಫೇಲ್ ಜೆಟ್ಗಳ ಖರೀದಿಯನ್ನು ನಿಲ್ಲಿಸುವಂತೆ ಮನವೊಲಿಸಿದ್ರು ಅನ್ನೋದು ಇವರ ಆರೋಪ. ಭಾರತ ಅಥವಾ ಯಾವುದೇ ವಿಪರೀತವಾದ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡುವಂತಹ ದೇಶಗಳಲ್ಲಿ ಇದೊಂದು ದೊಡ್ಡ ರೋಗ. ಅದೇನು ಅಂದರೆ, ಯಾವುದೇ ವೆಪನ್ ಖರೀದಿ ಮಾಡುವಾಗ ಅದರ ವಿರುದ್ಧದ ಕಂಪನಿಗಳು ಅದರ ಮೇಲೆ ಹೊಯ್ಲೆಬ್ಬಿಸತ್ವೆ, ಆರೋಪಗಳನ್ನು ಎತ್ತತ್ವೆ, ಲಂಚದ ಆರೋಪವನ್ನು ತರತ್ವೆ, ತಾಂತ್ರಿಕ ಗುಣಮಟ್ಟದ ಆರೋಪವನ್ನು ತರತ್ವೆ, ಅವುಗಳ ಫೇಲ್ಯೂರ್ ಬಗ್ಗೆ ತರತ್ವೆ ಸ್ಟೋರಿಗಳನ್ನು, ಅದನ್ನು ನ್ಯೂಸ್ ಪೇಪರ್ಗಳು ಟಿವಿಗಳಲ್ಲೋ ಪ್ಲ್ಯಾಂಟ್ ಮಾಡತ್ವೆ, ಹಾಕ್ಸಕ್ಕೆ ಟ್ರೈ ಮಾಡ್ತಾರೆ, ಹವಾ ಎಬ್ಸಕ್ಕೆ ಹೋಗ್ತಾರೆ, ಅಪೋಸಿಷನ್ನವ್ರನ್ನ ಟ್ರೈ ಮಾಡ್ತಾರೆ. ಈ ಥರ ಎಲ್ಲ ನಡೆಯುತ್ತೆ, ಎಲ್ಲ ದೇಶದಲ್ಲೂ ನಡೆಯುತ್ತೆ. ಇಲ್ಲಿ ನಮ್ಮ ದೇಶದಲ್ಲಿ ಅಲ್ಲ, ನಮ್ಮ ದೇಶದಲ್ಲೂ ನಡೆದಿದೆ. ಆದರೆ ರಫಾಲ್ ಅಂತ ಯುದ್ಧ ವಿಮಾನದ ಮೇಲೆ ಅವ್ರು ಮಾಡೋಕ್ಕೆ ಹೋಗಿದ್ರೆ ಇಂಡಿಯಾನಲ್ಲಿ ಅದು ವರ್ಕ್ ಆಗಲ್ಲ. ಯಾಕೆಂದರೆ ಇಂಡಿಯಾದು ಇದು ಫಸ್ಟ್ ಪರ್ಚೇಸ್ ಅಲ್ಲ, ರಫಾಲ್ ಮುಂದುವರಿದ ಪರ್ಚೇಸ್, ಇದು ಗೌರ್ಮೆಂಟ್ ಟು ಗೌರ್ಮೆಂಟ್ ಡೀಲ್ ಇದು. ಹಾಗಾಗಿ ಮುಂದುವರಿದ ಪರ್ಚೇಸು ಮತ್ತು IAF ಇವ್ಯಾಲ್ಯೂಯೇಟ್ ಮಾಡಿ ಆಗೋಗಿತ್ತು. ಹಾಗಾಗಿ ಇವ್ರು ಹೇಳಿದ್ರು. ಮೂರನೇದು, ಚೈನಾ ನಮ್ಗೆ ಏನೇ ರಫಾಲ್ ಮೇಲೆ ಮಾಡಿದ್ರು ನಾವೇನು J-35 ಅವ್ರ ಜೆಟ್ಟೇನು ನಾವು ತೊಗೊಳಲ್ಲ, ಇನ್ನು ಅಮೇರಿಕಾ ಮಾಡಿತ್ತು F-35 ಜೆಟ್ಗಳಿಗೋಸ್ಕರ ಅದಿದ್ದರೆ ಅನ್ಬೋದಾಗಿತ್ತು. ಇವ್ರು ಏನು ಮಾಡಿದ್ರು ನಾವೇನು ಅವ್ರದ್ದೇನು ತೊಗೊಳಲ್ಲಪ್ಪ. ಎಸ್, ಬೆಂಗಳೂರಿನ ಮಂತ್ರಿ ಮಾಲ್ಗೆ ಬೀಗ ಹಾಕಿದ್ರಂತೆ, ಕಾಸು ಕೊಟ್ಟಿಲ್ಲ ಒಂದು 30 ಕೋಟಿ ರೂಪಾಯಿನೇನೋ ಅಂತ.
ಒಳ್ಳೆಯದು, ಕೊಟ್ಟಾಗ ತೆಕ್ಕಳಿ, ಯಾವನು ಬೇಡ ಅಂದಿರೋ ನಿಮ್ಮನ್ನು ಕೇಳಿದ್ರೆ ಪಾಪ ವ್ಯಾಪಾರಿಗಳೆಲ್ಲ ಅಂತಾರೆ. ಪಾಪ ಏನಿಲ್ಲ, ಅವಾಗ ಅವ್ರು ಆಗ್ತಾ ಇರ್ತಾರೆ, ಅವಾಗ ಇವರು ಕೊಟ್ಟು ಬಿಡಿಸ್ಕೊತಿರ್ತಾರೆ, ಕೋರ್ಟ್ಗೆ ಹೋಗಿ ಸ್ಟೇ ತಗೋಬಾರ್ದು, ಏನೋ ಒಂದು ಮಾಡ್ತಾರೆ. ವ್ಯಾಪಾರಿಗಳಿಗೆ ಬೇಡ ಅಂದರೆ ನೀವು ಅಂಗಡಿ ಖಾಲಿ ಮಾಡ್ಕೊಂಡು ಹೋಗ್ಬೇಕಪ್ಪ, ಬೇಡ ಅಂದರೆ ಬೇಡಪ್ಪ ಹಂಗದು ಮಾಲು ಅಷ್ಟೇ ಅಲ್ವಾ. ಆಗಬೇಕು ಅಂದರೆ ಹೇಗೆ? ನಾವೇನು ಮಾಡೋಕ್ಕಾಗತ್ತೆ ಅದಕ್ಕೆ? ಇದರಲ್ಲಿ ನಮಗೆ ಏನು ಮಾಡೋಕ್ಕಾಗಲ್ಲ. ಬೇಕಿದ್ದರೆ ಇದ್ಗಳಿ, ಸಾಕಿದ್ರೆ ಹೋಗ್ಕಳಿ ಅಷ್ಟೆ. ಏನಪ್ಪ ಅಂದರೆ ಒಂದೊಂದ್ಸರಿ ಜನ ಕೇಳ್ತಾರೆ. ಇದೇ ಥರ ಸರ್ಕಾರದ ಕಚೇರಿಗಳು KPTCL ಬಿಲ್ ಕಟ್ಟಿರಲ್ಲ, ಮತ್ತೊಂದು ಮಾಡಲ್ಲ, ಮಗದೊಂದು ಮಾಡಲ್ಲ, ಅದಕ್ಕೆಲ್ಲ ಫಾಲೋ ಮಾಡ್ತೀರಾ? ಇಲ್ಲ. ಸರ್ಕಾರದ ಕಟ್ಟಡಗಳನ್ನು ಕಟ್ಟಿದಾಗ ಅದಕ್ಕೆ TDR ಆಗಲಿ, ಸಾರಿ FAR ಆಗಲಿ, ಮತ್ತೊಂದಾಗಲಿ, ಮಗದೊಂದಾಗಲಿ, ಸೆಟ್ ಬ್ಯಾಕ್ ಆಗಲಿ ಫಾಲೋ ಮಾಡಿರಲ್ಲ, ಕ್ರಮ ತಗೋತೀರಾ? ಇಲ್ಲ, ಕೇಳೋರೇ ಇರಲ್ಲ. ನಮ್ಮ ಇಷ್ಟ ರೀ, ಯಾರ ಮೇಲೆ ಬೇಕಾದರೂ. ಒಳ್ಳೆ ಕಥೆ ಇತ್ತಲ್ಲ, ಜೀತದಾಳುಗಳೆಲ್ಲ ಬಂದು ಮಾಲೀಕನ ಪ್ರಶ್ನೆ ಕೇಳ್ತಾರಾ? ಸಾಧ್ಯ ಇಲ್ಲ, ಕೇಳಬಾರ್ದು. ಪ್ರಜಾಪ್ರಭುತ್ವ ಅಂದರೆ ಏನು? ಮಾಲೀಕರಿಗೋಸ್ಕರ ಜೀತದಾಳುಗಳು ನಡುಬಗ್ಗಿಸಿ ನಡೆಸಿಕೊಡುವ ವ್ಯವಸ್ಥೆ ಅಷ್ಟೇ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಆಸ್ಟ್ರೇಲಿಯಾದ ಸಿಡ್ನಿನಲ್ಲಿ ಒಂದು ಭೀಕರ ರಸ್ತೆ ಅಪಘಾತ ಆಗಿದೆ. ಬೆಂಗಳೂರು ಮೂಲದ 8 ತಿಂಗಳ ಗರ್ಭಿಣಿ ಮಗುನೂ ಇತ್ತು, ಇಬ್ಬರು ಸತ್ತಿದ್ದಾರೆ. ಅಂದರೆ ಮಗುನೂ ಹೊಟ್ಟೆ ಒಳಗಡೆ ಇದ್ದಿದ್ದು ಉಳಿಸೋಕ್ಕಾಗಿಲ್ಲ. 33 ವರ್ಷದ ಸಮನ್ವಿತ ಧಾರೇಶ್ವರ್ ಅಂತ ಅವರು, ದುರ್ದೈವಿ ಪಾಪ. ಅವ್ರ ಪಾಡಿಗೆ ಅವ್ರು ನಿಂತಿದ್ರಂತೆ ಸಿಗ್ನಲಲ್ಲೋ ಎಲ್ಲೋ ನಿಂತಿದ್ದಾಗ ರಸ್ತೆ ದಾಟಕ್ಕೆ ಯಾವುದೋ ಒಂದು ಕಾರ್ BMW ಬಂದು ಹಿಂದೆ ಹೋಗ್ತಿದ್ದು, ಇನ್ನು ಮುಂದೆ ನಿಧಾನವಾಗಿ ಹೋಗ್ತಿದ್ದು, ಇನ್ನೊಂದು ಕಾರ್ ಡಿಕ್ಕಿ ಹೊಡೆದ್ಬಿಟ್ಟಿದೆ. ಆ ನಿಧಾನವಾಗಿ ಹೋಗ್ತಿದ್ದಿದ್ದು ಕಾರು ಆ ಡಿಕ್ಕಿ ಹೊಡೆದಿದ್ದು ರಪ್ಸಕ್ಕೆ ಜೋರಾಗಿ ಬಂದು ಇವ್ರಿಗೆ ಗುದ್ದುಬಿಟ್ಟಿದೆ. ಅದ್ರ ಮುಂದೆನೇ ಇವ್ರು ಪಾಸ್ ಆಗಿ ಇವ್ರು ಪಾಪ ಸಿಗಾಕೊಂಬಿಟ್ರು, ಸತ್ತೇ ಹೋದ್ಲು ಪಾಪ. ಮೇಡಮ್ ಹೋಗ್ಬಿಟ್ರು ಪಾಪ, ಮಗು ಸಮೇತ. ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಂತೆ, ಬಟ್ ಬದುಕುಳಿದಿಲ್ಲ. ಛೇ, ಇಲ್ಲಿಂದ ಕನಸು ಕಟ್ಕೊಂಡು ಎಲ್ಲೋ ಬದುಕು ಕಟ್ಟೋಣ ಅಂತ ಹೋಗಿರ್ತಾರೆ, ಅಲ್ಲೇ ಕೊನೆ ಆಗು. ಅಲ್ಲೇ. ರಾಷ್ಟ್ರ ರಾಜಧಾನಿ ಉಸಿರಾಟಕ್ಕೆ ವಿಷಗಾಳಿ ಕಂಟಕವಾಗಿದ್ದು, ದೆಹಲಿ NCR ಶಾಲಾ ಮಕ್ಕಳ ಕ್ರೀಡಾಕೂಟ ಆಯೋಜನೆಗೆ ಸುಪ್ರೀಂ ಕೋರ್ಟ್ ಆಕ್ಷೇಪವನ್ನು ವ್ಯಕ್ತಪಡಿಸಿ ಬ್ರೇಕ್ ಹಾಕಿದೆ. ಈಗ ವಾಯು ಗುಣಮಟ್ಟ ಸೂಚ್ಯಂಕ 400ರಿಂದ 500ಕ್ಕೆ ಮಿತಿಮೀರಿ ಹೋಗಿದೆ, ಅಪಾಯಕಾರಿ ವಲಯದಲ್ಲಿದೆ. ಇಂತಹ ಸಮಯದಲ್ಲಿ ಮಕ್ಕಳನ್ನು ಹೊರಗೋಡಾಡಿಸಿ ಕ್ರೀಡಾಕೂಟ ನಡೆಸುವುದು ತೀವ್ರ ಅಪಾಯಕಾರಿ ಅಂತ CJBR ಗವಾಯಿ ಮತ್ತು ನ್ಯಾಯಮೂರ್ತಿ KV ಚಂದ್ರನ್ ಅವರಿದ್ದ ಪೀಠ ಎಚ್ಚರಿಕೆ ಕೊಟ್ಟಿದೆ. ಈಗ ನಿಗದಿಯಾಗಿರುವಂತಹ ಕ್ರೀಡಾಕೂಟವನ್ನು ಐದರ್ ಪೋಸ್ಟ್ ಪೋನ್ ಮಾಡಿ, ಇಲ್ಲ ಅಂತಂದ್ರೆ ಬದಲಾವಣೆ ಮಾಡಿ ಮಾರ್ಚ್ಗೆ ಅಂತ ಹೇಳಿದೆ. ಎಲ್ಲಾ ಶಾಲೆಗಳಿಗೂ ಈ ಬಗ್ಗೆ ಕಡ್ಡಾಯವಾಗಿ ಆದೇಶ ಹೊರಡಿಸಬೇಕು ಅಂತ ಕೂಡ ಆದೇಶಿಸಿದೆ. ಡೆಲ್ಲಿ ಅಲ್ಲಿ ಯಾರು ಡಾಕ್ಟರ್ಗಳು ಹೇಳ್ತಿದ್ದಾರೆ, ಯಾರ್ಯಾರಿಗೆ ಲಂಗ್ ಪ್ರಾಬ್ಲಮ್ ಇದೆಲ್ಲ ಖಾಲಿ ಮಾಡಿ ಅಂತ. ಇನ್ಯಾರೊಬ್ಬ ಡಾಕ್ಟರ್ ಪ್ರಾಬ್ಲಮ್ ಇಲ್ದಿದ್ದರೂ ಖಾಲಿ ಮಾಡಬೇಕು ಅಂತ, ಪ್ರಾಬ್ಲಮ್ ಬರೋಕ್ಕೂ ಮೊದಲೇ ಹೋಗ್ಬಿಡಿ ಅಂತ. ಅದಕ್ಕೆಪ್ಪ ಲೋಕಸಭಾ ಕಂಟೆಸ್ಟ್ ಮಾಡೋದಾದ್ರೆ ಕೇರ್ಫುಲ್ ಆಗಿರಬೇಕು. ಅಲ್ಲೋಗಿ ಸಾಯಕ್ಕ ಖಾತೆ. ನಕ್ಸಲರ ವಿರುದ್ಧ ಆಪರೇಷನ್ ಮುಂದುವರೆದಿದೆ. ಮಾಧ್ವಿ ಹಿದ್ಮಾ ಹತ್ಯೆ ಬೆನ್ನಲ್ಲಿ ಇವತ್ತು 7 ಮಂದಿ ಮತ್ತೆ ಎನ್ಕೌಂಟರ್ಗೆ ಬಲಿಯಾಗಿದ್ದಾರೆ. ಆಂಧ್ರ ಪ್ರದೇಶದ ಅಲ್ಲೂರು ಸೀತಾರಾಮರಾಜು ಜಿಲ್ಲೆಯಲ್ಲಿ ಗುಂಡಿನ ಚಕಮಕಿಯಾಗಿದೆ, ಅವಾಗ ಇವರು ಸತ್ತಿದ್ದಾರೆ ಅಂತ ಪೊಲೀಸರು ಹೇಳಿದ್ದಾರೆ. ಒಬ್ಬರನ್ನ ಮೃತರಲ್ಲಿ ಬೇತುರಿ ಜೋಕಾರಾವ್ ಅಲಿಯಾಸ್ ಶಂಕರ್ ಅಂತ ಗುರುತಿಸಿದ್ದಾರೆ. ಕೇಂದ್ರ ಸರ್ಕಾರ ಒಂದು ಮಾತೆ ಅಂದರೆ ಒಂದು ಪ್ರತಿಜ್ಞೆ ಮಾಡ್ದಂಗೆ ಮಾಡಿದೆ. 26 ಮಾರ್ಚ್ ಒಳಗಡೆ ನಾವು ಇದನ್ನು ಕಿತ್ತಾಕ್ತೀವಿ, ನಕ್ಸಲಿಸಮ್ನ ಬೇರು ಸಮೇತ. ನನ್ನ ಪ್ರಕಾರ ಬೇರು ಸಮೇತ ಕಿತ್ತಾಕಕ್ಕಾಗದೇ ಇರ್ಬೋದು, ಅಂದರೆ 100% ಗುರುಸ್ಬಿಟ್ಟು ಕಸ ಗುಡಿಸ್ದಂಗೆ. ಬಟ್ ಅದು ಇದ್ರೂ ಅದರ ಎಫೆಕ್ಟಿವ್ ಆಗಿರೋಕ್ಕಾಗಲ್ಲ. ಅದಿನ್ನು ಮೊದಲಿನ ರೀತಿ ಆ ಹಂತಕ್ಕೆ ಅದು ಈಗಾಗಲೇ ಬಂದು ಆಗೋಗಿದೆ ಮೂಮೆಂಟು ಅಂತ ನನಗನ್ನಿಸ್ತಿದೆ. ಯಾಕಂದರೆ ಏನಾಗ್ತಾ ಇದೆ ನಕ್ಸಲ್ ಮೂಮೆಂಟ್ನಲ್ಲಿ, ಬರೀ ಆಂಧ್ರ, ತೆಲಂಗಾಣ, ಛತ್ತೀಸ್ಗಢ, ಸಮ್ ಸ್ಮಾಲ್ ಪೋರ್ಷನ್ಸ್ ಆಫ್ ಬಿಹಾರ್ ಮತ್ತು ಮಹಾರಾಷ್ಟ್ರ, ಕರ್ನಾಟಕ ಈ ಕಡೆ ಬಿಡಿ, ಇವಾಗ ನಿಲ್ಲು ತಣ್ಣಗಾಗಿದೆ, ಎಲ್ಲ ಕಡೆ ಏಕಕಾಲಕ್ಕೆ ಅದು ಕುಸ್ತು ಬೀಳ್ತಾ ಇರೋವಂಥದ್ದು. ಹಾಗಾಗಿ ಐ ಡೋಂಟ್ ಥಿಂಕ್ ದಟ್ ಮೂಮೆಂಟ್ಗಿನ್ನು ಮತ್ತೆ ಸ್ಪಿರಿಟ್ ಇರುತ್ತೆ ಅಂತ. ಮತ್ತು ಇವತ್ತಿನ ಆಧುನಿಕ ಯುಗದಲ್ಲಿ ಆ ಮೂಮೆಂಟಿನ ಸ್ಪಿರಿಟನ್ನು ಉಳಿಸ್ಕೊಳ್ಳೋದು ಅಷ್ಟು ಸುಲಭನೂ ಅಲ್ಲ. ಭಾಳ ಜನ ಸಿಟಿಗಳಿಗೆ ಬಂದು ಆಗಲೇ ಕಾರ್ಯಕ್ರಮಗಳನ್ನು ಮಾಡಿ ಮೈಕ್ ಹಿಡ್ಕೊಂಡು ರೈಲು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಜನ ಬುರುಡೆ ಬಿಡೋಕ್ಕೆ ಶುರು ಮಾಡಿದ್ದಾರೆ. ಮುಂದೆ ಅವ್ರನ್ನೇ ಇನ್ನೊಂದು ರೂಪದಲ್ಲಿ ನಕ್ಸಲರಾಗಿ ನೋಡಬೇಕಷ್ಟೇ ನಾವು. ಎಸ್,
ಮಹಾರಾಷ್ಟ್ರದ ಮಹಾಯುತಿ ಸರ್ಕಾರದಲ್ಲಿ ಭಿನ್ನಮತ ಮುನ್ನೆಲೆಗೆ ಬಂದಿದೆ. ಸಿಎಂ ದೇವೇಂದ್ರ ಫಡ್ನವೀಸ್ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಶಿಂಧೆ ಬಣದ ಅವರ ಸಚಿವರು ಬಹಿಷ್ಕರಿಸಿದ್ದು ಏಕನಾಥ್ ಶಿಂಧೆ ಒಬ್ಬರೇ ಭಾಗವಹಿಸಿದ್ರು. ಇದಕ್ಕೆ ಶರದ್ ಪವಾರ್ ಬಣದ ಎನ್ಸಿಪಿ ಟೀಕೆ ಮಾಡಿದೆ. ಏಕನಾಥ್ ಶಿಂಧೆಗೆ ಆತ್ಮಗೌರವ ಇದ್ರೆ ಅವರು ಬಿಜೆಪಿಯೊಂದಿಗಿನ ಮೈತ್ರಿಯನ್ನ ತೋರಿಬೇಕು. ಸರಿಯಾದ ಸಮಯದಲ್ಲಿ ಅವರು ನಿಮ್ಮನ್ನು ಹೊರಗೆ ಹಾಕೋ ಮುಂಚೆ ನೀವೇ ಬಾಗಿಲು ತೋರಿಸೋ ಮುಂಚೆ ನೀವೇ ಆಚೆ ಬಂದ್ಬಿಡಿ ಅಂತ ಸಲಹೆ ಶಿಂಧೆಗೆ ಏನೋ ಸಮಸ್ಯೆ ಇರ್ಬೋದು, ಸರಿ ಮಾಡ್ಕೋಬೇಕು. ಬಹಿರಂಗವಾಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಒಳ್ಳೇದಲ್ಲ ಅವ್ರಿಗೂ. ಒಂದು ವೇಳೆ ಮಾಡೋದೇ ಆದರೆ ಬಿಟ್ಟು ಹೋಗ್ಬೇಕಪ್ಪ, ಕಟ್ಟು. ನಾನೇ ಕಾಂಗ್ರೆಸ್ ಹೇಳಿಲ್ವಾ ಏಕಾಂಗಿಯಾಗಿ ಕಟ್ತೀವಿ ಅಂತ, ಆ ಥರದ್ದಿಟ್ಟು ಅಷ್ಟೇ. ಹೆಂಗಿದ್ರು ಶಿವಸೇನಾ ಜೊತೆ ಹೋಗೋಕ್ಕಾಗಲ್ಲ, ಶರದ್ ಪವಾರ್ ಜೊತೆ ಸೇರ್ಕೊಂಬಿಟ್ಟು ಕಟ್ಟಬೇಕು ಏಕಾಂಗಿಯಾಗಿ. ಅವ್ರ ಜೊತೆಗೆ ಸೇರ್ಕೊಂಡು ಏಕಾಗಿ. ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆ ಪುಟ್ಟಪರ್ತಿನಲ್ಲಿ ಇವತ್ತಿನಿಂದ 23ರವರೆಗೆ ಬಾಬಾದು ಶತಮಾನೋತ್ಸವ. ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್, ಸಚಿನ್ ತೆಂಡೂಲ್ಕರ್, ನಟಿ ಐಶ್ವರ್ಯ ರೈ ಬಚ್ಚನ್ ಎಲ್ಲ ಭಾಗವಹಿಸಿದ್ರು ಇವತ್ತು. ಆ ವೇಳೆ ಪ್ರಧಾನಮಂತ್ರಿಗಳು ಬಾಬಾ ಅವರ ನಾಣ್ಯ, ಅಂಚೆ ಚೀಟಿ ಇದೆಲ್ಲವನ್ನು ಬಿಡುಗಡೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಪ್ರಧಾನಿಗಳು ಹೋದಾಗ ಅಲ್ಲಿದ್ದಂಥ ಐಶ್ವರ್ಯ ರೈ ಅವರು ಪ್ರಧಾನಿಯವರಿಗೆ ಕಾಲಿಗೆ ಮುಟ್ಟಿ ನಮಸ್ಕಾರವನ್ನು ಮಾಡಿದ್ರಂತೆ. ಎಲ್ಲರೂ ನೋಡಿದ್ಯಾ ಇದಪ್ಪ ಅಂತ ಅಂದಿದ್ದಾರೆ. ನನಗೇನೋ ನನ್ನ ಪ್ರಕಾರ ಏನೋ ಅದು ಸರಿ ಇದೆ. ಆಕೆ ಮಾಡಿದ್ದು ದೊಡ್ಡವ್ರದ್ದು ಮಾಡಿರ್ಬೋದು, ಡ್ಯಾಶು ಎಲ್ಲ ಕರೆಕ್ಟು. ಪ್ರಾಬ್ಲಮ್ ಆಕೆ ಬಾಂಬೆಗೆ ಹೋದ್ಮೇಲೆ ಜಯಾ ಬಚ್ಚನ್ ಏನಂತಾರೋ ಏನೋ, ಏನು ಮಾಡೋಣ, ಅವ್ರ ರಿಯಾಕ್ಷನ್ ಇಂಪಾರ್ಟೆಂಟ್ ಏನಿರುತ್ತೋ ಏನೋ ಗೊತ್ತಿಲ್ಲ ಅಲ್ವೇ. ಎಸ್.